ನನ್ನ ಮಗಳು ಇನ್ನೂ ಫೋನ್ ಮಾಡಲೇ ಇಲ್ಲ. ನಾನೇ ಮಾಡ್ತೀನಿ ತಡೆಯಪ್ಪ. ಹಲೋ, ಏನಮ್ಮ? ಹಬ್ಬಕ್ಕೆ ಬರಲ್ವಾ? ಬೇಗ ಬಾ ಅಮ್ಮ. ಅಮ್ಮ, ನಾಳೆ ಎಲ್ಲ ಮನೇಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಬರ್ತೀನಮ್ಮ. ಕಾಯ್ತಾ ಇರ್ತೀನಿ ಕಣಪ್ಪ, ಬೇಗ ಬಾಪ. ಅಮ್ಮ, ಅದಕ್ಕೆ ಊರಿಗೆ ಹೋಯ್ತಾರಾ? ಹೋಗ್ತಾಳೆ. ಅಮ್ಮವ್, ನೀನು ಅದಕ್ಕನ ಕಳಿಸ್ಬಿಟ್ರೆ ನಾಳೆ ನಾವು ಬಂದರೆ, ನಾನು ನನ್ನ ಗಂಡ ನನ್ನ ಮಕ್ಕಳು ಬಂದರೆ ಯಾರು ಅಡುಗೆ ಮಾಡಾಕ್ತಾರೆ? ನಾನೇ ಅಡುಗೆ ಮಾಡ್ಕೊಂಡು ತಿನ್ನಕ್ಕೆ ಬರಬೇಕಾ? ಸರಿ, ಅವ್ರ ತವ್ರ ಮನೆಗೆ ಅವಳು ಹೋಗ್ತಾವಳೆ. ಈಗ ನೀನು ನಮ್ಮ ಮನೆಗಲ್ವಾ ಬರ್ತಾ ಇಲ್ವಾ? ಅದೆಲ್ಲ ಇಲ್ಲಮ್ಮ, ಈಗ ಹೇಳ್ಬಿಡು ಅಷ್ಟೇ. ನಾನು ಎಲ್ಲೂ ಹೋಗ್ಬೇಡ, ನಾಳೆ ನನ್ನ ಮಗಳು ಬರ್ತಾಳೆ ಅಂತ ಅಂದ್ಬಿಟ್ಟು ಅದೇನು ಮನೆ ಕೆಲಸ ಬೇಕೋ ಮಾಡಿಸ್ಕೊ, ಎಲ್ಲೂ ಕಳಿಸ್ಬೇಡ. ಆಯ್ತು. ಎಲ್ಲರ ಮನೇಲೂ ಹಬ್ಬಕ್ಕೆ ಕರೀತಾ ಇದ್ದಾರೆ ಹೆಣ್ಮಕ್ಳನ್ನ. ನಮ್ಮ ಮನೇಲಿ ನಮ್ಮಮ್ಮ ಹಬ್ಬಕ್ಕೆ ಕರೀಲಿಲ್ಲ. ಅತ್ತೆ, ನಾಳೆ ಹಬ್ಬ ಇದೆಯಲ್ಲ, ಅಮ್ಮನ ಮನೆಗೆ ಹೋಗಿ ಬರ್ಲಾ? ಏನು, ನಿಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಇದ್ಯಾ? ನಿಮ್ಮ ಅಮ್ಮ ಫೋನ್ ಮಾಡಿದ್ಲಾ ಬಾ ಅಂತ? ಇಲ್ಲ ಅತ್ತೆ, ಅಮ್ಮ ಫೋನ್ ಮಾಡಿಲ್ಲ. ನಾನೇ ಹೋಗೋಣ ಅಂತ ಅಂದ್ಕೊಂಡೆ. ತುಂಬ ದಿನ ಆಯ್ತಲ್ಲ ಅಮ್ಮನ ನೋಡಿ. ಬೆಳಗ್ಗೆಗೆ ನನ್ನ ಮಗಳು ಮೊಮ್ಮಕ್ಕಳೆಲ್ಲ ಬರ್ತಾರೆ. ನೀನು ಹೊರಟೋಗ್ಬಿಟ್ರೆ ಇಲ್ಲಿ ಅಡುಗೆ ಮಾಡೋರು ಯಾರು? ಸರಿ ಅತ್ತೆ, ಆಯಿತು. ಹಲೋ, ಏನಮ್ಮ? ನಿಮ್ಮ ಅತ್ತಿಗೆಗೆ ಹೇಳ್ದೆ ಹೋಗ್ಬೇಡ ಅಂತ, ಇಲ್ಲೇ ಇರು ಅಂತ ಹೇಳಿದ್ದೀನಿ. ಅವಳು ಅಡುಗೆ ಗಿಡ್ಗೆ ಎಲ್ಲ ಮಾಡ್ತಾಳೆ. ಇನ್ನ ಬೇಗ ಬಂದ್ಬಿಡು. ಇಲ್ಲಿ ನಮ್ಮ ಅತ್ತೆಗೆಲ್ಲ ರೆಡಿ ಮಾಡಿಕೊಟ್ಟು ಬರ್ಬೇಕಲ್ವಮ್ಮ? ಬೇಗ ಮಾಡ್ಬಿಟ್ಟು ಬಾ ಅಮ್ಮ. ಅಯ್ಯೋ ರಾಕ್ಷಸಿ ನಮ್ಮ ಅತ್ತೆ. ಸರಿ ಬಿಡು, ಬರ್ತೀನಿ ಏನೋ ಹೇಳ್ಬಿಟ್ಟು. ಅವಳನ್ನ ಕಳಿಸ್ಕೊಡ್ಬೇಡ ತವ್ರ ಮನೆಗೆ. ಅವಳು ಎಷ್ಟೊತ್ತಿದ್ರು ನಮ್ಮ ಮನೇಲೇ ಬಿದ್ದಿರ್ಬೇಕು, ನಾಯಿ ಥರ. ನಾನು ಹೇಳಿದ್ಮೇಲೆ ಅದು ಯಾವ ರೀತಿ ಹೋಗ್ತಾಳೆ ನಾನು ನೋಡ್ತೀನಿ. ನೀನು ಬಾ. ಬಾ ಬಾ, ನೋಡ್ತೀನಿ ಈಗ. ಅವಳು ಹೋಗಲ್ಲ ಕಣ್ ಬಾರೆ. ತಲೆಗೆ ಮೇಲೆ ಕೂರಿಸ್ಕೋಬೇಡಮ್ಮ. ಇಲ್ಲ ಇಲ್ಲ. ಸರಿಯಮ್ಮ, ಆಯಿತು.